ಗಣೇಶಾಯ ನಮಃ. ನಮಸ್ಕಾರ ವೀಕ್ಷಕರೇ. ಜೀವನ ಜ್ಯೋತಿ ವಾಹಿನಿಗೆ ನಿಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಸ್ವಾಗತ. ಸಿಂಹರಾಶಿಯವರೇ, ದಯವಿಟ್ಟು ಗಮನವಿಟ್ಟು ಕೇಳಿ. ಮೇ 16ರಿಂದ 31ರವರೆಗಿನ ಈ ಸಮಯ ನಿಮ್ಮ ಬದುಕಿನ ಅತಿ ಮುಖ್ಯವಾದ ಘಟ್ಟವಾಗಿದೆ. ನಿಮ್ಮ ಅದೃಷ್ಟ, ನಿಮ್ಮ ಗ್ರಹಗತಿಗಳು ಎಲ್ಲವೂ ಸರಿಯಾಗಿದ್ದರೂ ನಿಮ್ಮ ಏಳಿಗೆಗೆ ಪದೇ ಪದೇ ಅಡ್ಡಿಯಾಗುತ್ತಿರುವುದು ಯಾಕೆ ಗೊತ್ತಾ? ನಿಮ್ಮ ಬೆನ್ನ ಹಿಂದೆಯೇ ಇದ್ದುಕೊಂಡು ನಿಮ್ಮ ಅನ್ನವನ್ನೇ ಉಂಡು ನಿಮಗೆ ದ್ರೋಹ ಬಗೆಯುತ್ತಿರುವ ಆ 3 ನಕಲಿ ಮುಖವಾಡಗಳ ಬಗ್ಗೆ ಇಂದು ನಾನು ಸಂಪೂರ್ಣ ಸತ್ಯವನ್ನು ಬಿಚ್ಚಿಡಲಿದ್ದೇನೆ. ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಏಕೆಂದರೆ ಈ ಮಾಹಿತಿ ನಿಮ್ಮ ಭವಿಷ್ಯವನ್ನು ಬೃಹತ್ ಅಪಾಯದಿಂದ ಪಾರು ಮಾಡಬಲ್ಲದು. ವಿಷಯ ಪ್ರಸ್ತಾಪ. ಆ 3 ಕುತಂತ್ರಿಗಳು ಯಾರು? ಸಿಂಹರಾಶಿಯವರು ಹುಟ್ಟಿನಿಂದಲೇ ನಾಯಕರು, ಕಷ್ಟಗಳನ್ನು ಎದುರಿಸಿ ನಿಲ್ಲುವ ಧೀರರು. ಆದರೆ ನಿಮ್ಮ ಅತಿದೊಡ್ಡ ದೌರ್ಬಲ್ಯವೆಂದರೆ ಕಷ್ಟ ಎಂದು ಬಂದವರನ್ನು ಕಣ್ಣು ಮುಚ್ಚಿ ನಂಬಿಬಿಡುತ್ತೀರಿ. ಇದೇ ನಿಮ್ಮ ಪಾಲಿಗೆ ಮುಳುವಾಗುತ್ತಿದೆ. ನಿಮ್ಮ ಪಾಲಿನ ಆ 3 ಕಂಟಕಗಳು ಹೊರಗಿನವರಲ್ಲ. ಅವರು ನಿಮ್ಮ ಮನೆಯಲ್ಲಿಯೇ ಇರಬಹುದು ಅಥವಾ ನಿಮ್ಮ ದಿನನಿತ್ಯದ ಒಡನಾಟದಲ್ಲಿಯೇ ಇರಬಹುದು. ಮೊದಲನೇ ಮುಖವಾಡ, ನಕಲಿ ಕಣ್ಣೀರು ಸುರಿಸುವ ಹಿತೈಷಿ. ಇವರು ನಿಮ್ಮ ಬಹಳ ಆಪ್ತ ವಲಯದಲ್ಲಿರುತ್ತಾರೆ. ನಿಮಗೆ ಯಾವುದಾದರೂ ಕಷ್ಟ ಬಂದಾಗ, ಸಾಲದ ಬಾಧೆ ಎದುರಾದಾಗ ಅಥವಾ ಮನೆಯಲ್ಲಿ ಸಣ್ಣ ಜಗಳವಾದಾಗ ಇವರು ನಿಮ್ಮ ಬಳಿ ಬಂದು ಅತೀವ ಕಾಳಜಿ ತೋರಿಸುವಂತೆ ನಟಿಸುತ್ತಾರೆ. ಅಯ್ಯೋ, ನಿನಗೆ ಹೀಗಾಗಬಾರದಿತ್ತು ಎಂದು ನಿಮ್ಮ ಕಷ್ಟಗಳನ್ನು ಕೆದಕಿ ಕೆದಕಿ ಕೇಳುತ್ತಾರೆ. ನೀವು ಅವರನ್ನು ನಂಬಿ ನಿಮ್ಮ ಮನಸ್ಸಿನ ನೋವನ್ನೆಲ್ಲ ತೋಡಿಕೊಳ್ಳುತ್ತೀರಿ. ಆದರೆ ಅವರು ಅಲ್ಲಿಂದ ಹೋದ ತಕ್ಷಣ ನಿಮ್ಮ ಕಷ್ಟಗಳನ್ನೇ ಬೇರೆಯವರ ಬಳಿ ಲೇವಡಿ ಮಾಡುತ್ತಾರೆ. ನಿಮ್ಮ ದೌರ್ಬಲ್ಯಗಳನ್ನು ತಿಳಿದುಕೊಂಡು ನಿಮ್ಮ ಬೆನ್ನಿಗೆ ಚೂರಿ ಹಾಕುವ ಮೊದಲನೇ ಗುಂಪು ಇವರದ್ದೇ. ಎರಡನೇ ಮುಖವಾಡ, ನಿಮ್ಮ ಏಳಿಗೆಯನ್ನು ಕಂಡು ಉರಿಯುವ ಅಸೂಯೆಕೋರರು. ಇವರು ನಿಮ್ಮ ಸ್ವಂತ ಸಂಬಂಧಿಕರು ಅಥವಾ ನೆರೆಹೊರೆಯವರೇ ಆಗಿರುತ್ತಾರೆ. ನೀವು ಹೊಸದಾಗಿ ಏನಾದರೂ ಖರೀದಿಸಿದರೆ, ನಿಮ್ಮ ಮಕ್ಕಳು ಉನ್ನತ ವಿದ್ಯಾಭ್ಯಾಸದಲ್ಲಿ ಸಾಧನೆ ಮಾಡಿದರೆ ಅಥವಾ ನಿಮ್ಮ ಮನೆಯಲ್ಲಿ ಯಾವುದಾದರೂ ಶುಭಕಾರ್ಯ ನಡೆದರೆ ಇವರ ಕಣ್ಣು ಕೆಂಪಗಾಗುತ್ತದೆ. ಮೇಲ್ನೋಟಕ್ಕೆ ಬಲವಂತದ ನಗು ಬೀರುತ್ತಾ ನಿಮ್ಮನ್ನು ಹೊಗಳುತ್ತಾರೆ, ಆದರೆ ಒಳಗೆ ನಿಮ್ಮ ವಿನಾಶವನ್ನು ಬಯಸುತ್ತಾರೆ. ವಿಶೇಷ ಸೂಚನೆ: ಮನೆಯಲ್ಲಿ ಕಾಣಿಸಿಕೊಳ್ಳುವ ಕೆಟ್ಟ ಶಕುನಗಳು. ವೀಕ್ಷಕರೇ, ಇಂತಹ ಕೆಟ್ಟ ಜನರ ದೃಷ್ಟಿದೋಷ ಅಥವಾ ನಕಾರಾತ್ಮಕ ಶಕ್ತಿ ನಿಮ್ಮ ಮನೆಯನ್ನು ಪ್ರವೇಶಿಸಿದೆ ಎಂಬುದಕ್ಕೆ ಕೆಲವು ನಿಖರವಾದ ಲಕ್ಷಣಗಳಿವೆ. ಇತ್ತೀಚೆಗೆ ನಿಮ್ಮ ಮನೆಯಲ್ಲಿ ಹೀಗಾಗುತ್ತಿದೆಯೇ ಗಮನಿಸಿ. ಯಾವುದೇ ಕಾರಣವಿಲ್ಲದೆ ಗಂಡ-ಹೆಂಡತಿ ಅಥವಾ ಕುಟುಂಬದ ಸದಸ್ಯರ ನಡುವೆ ಭೀಕರ ಜಗಳಗಳು ನಡೆಯುವುದು, ಕೈಗೆ ಬಂದ ಹಣ ನೀರಿನಂತೆ ಖರ್ಚಾಗುವುದು ಮತ್ತು ಅನಗತ್ಯ ಆಸ್ಪತ್ರೆ ಖರ್ಚುಗಳು ಎದುರಾಗುವುದು. ಮನೆಯಲ್ಲಿರುವ ಎಲೆಕ್ಟ್ರಾನಿಕ್ ವಸ್ತುಗಳು, ಟಿವಿ, ಫ್ರಿಡ್ಜ್, ಮಿಕ್ಸರ್ ಅಥವಾ ಮೊಬೈಲ್ ಪದೇ ಪದೇ ಕೆಟ್ಟು ಹೋಗುವುದು. ದೇವರ ಮನೆಯಲ್ಲಿಟ್ಟಿರುವ ಅಲಂಕಾರಿಕ ವಸ್ತುಗಳು ಅಥವಾ ಕನ್ನಡಿ ಒಡೆದು ಹೋಗುವುದು. ಮನೆಯ ಅಂಗಳದಲ್ಲಿ ಅತ್ಯಂತ ಹಸಿರಾಗಿ ಬೆಳೆದಿದ್ದ ಪವಿತ್ರವಾದ ತುಳಸಿ ಗಿಡ ಎಷ್ಟೇ ನೀರು ಹಾಕಿದರೂ ದಿಢೀರನೆ ಒಣಗಿ ಹೋಗುವುದು. ರಾತ್ರಿ ಹೊತ್ತು ಸರಿಯಾಗಿ ನಿದ್ದೆ ಬಾರದೇ ಇರುವುದು ಅಥವಾ ಬೆಚ್ಚಿಬೀಳಿಸುವಂತಹ ಕೆಟ್ಟ ಕನಸುಗಳು ಬೀಳುವುದು. ಇವೆಲ್ಲವೂ ನಿಮ್ಮ ಮೇಲೆ ಪ್ರಯೋಗವಾಗಿರುವ ತೀವ್ರವಾದ ದೃಷ್ಟಿದೋಷ ಮತ್ತು ಆ ಕಪಟಿಗಳ ಅಸೂಯೆಯ ನೇರ ಪರಿಣಾಮವಾಗಿದೆ. ಮೂರನೇ ಮುಖವಾಡ, ವೃತ್ತಿ ಮತ್ತು ವ್ಯಾಪಾರದಲ್ಲಿನ ನಕಲಿ ಸ್ನೇಹಿತರು. ನಿಮ್ಮ ಜೊತೆಯಲ್ಲೇ ಕೆಲಸ ಮಾಡುವ ಅಥವಾ ವ್ಯಾಪಾರದಲ್ಲಿ ನಿಮ್ಮ ಪಾಲುದಾರರಾಗಿರುವ ಈ ವ್ಯಕ್ತಿಗಳು ಅತೀ ಭೀಕರ. ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಈ ವಂಚಕರ ಹೆಸರಿನ ಮೊದಲಾಕ್ಷರಗಳು ಎಸ್, ಹೆಚ್, ಸಿ, ಆರ್, ಎಂ, ಕೆ, ಪಿ, ಎನ್ ಅಥವಾ ವಿ ಆಗಿರುವ ಸಾಧ್ಯತೆಗಳು ಅತಿ ಹೆಚ್ಚಾಗಿವೆ. ಗಮನಿಸಿ, ಈ ಅಕ್ಷರಗಳಿರುವ ಎಲ್ಲರೂ ಕೆಟ್ಟವರಲ್ಲ, ಆದರೆ ನಿಮ್ಮ ಒಡನಾಟದಲ್ಲಿರುವವರ ಬಗ್ಗೆ ಎಚ್ಚರವಿರಲಿ. ಇವರು ನಿಮ್ಮ ಶ್ರಮದ ಲಾಭವನ್ನು ತಾವು ಪಡೆದುಕೊಂಡು ನಿಮ್ಮ ಹೆಸರನ್ನು ಮೇಲಧಿಕಾರಿಗಳ ಅಥವಾ ಸಮಾಜದ ಮುಂದೆ ಕೆಡಿಸಲು ಸತತ ಪ್ರಯತ್ನ ಪಡುತ್ತಿರುತ್ತಾರೆ. ಇಂತಹವರಿಂದ ಮುಂಬರುವ 15 ದಿನಗಳ ಕಾಲ ಆದಷ್ಟು ಅಂತರ ಕಾಯ್ದುಕೊಳ್ಳಿ. ದೊಡ್ಡ ಮೊತ್ತದ ಹಣಕಾಸಿನ ವ್ಯವಹಾರಗಳನ್ನು ಇವರೊಂದಿಗೆ ಮಾಡದಿರುವುದೇ ಒಳಿತು. ಪರಿಹಾರಗಳು: ನಿಮ್ಮ ರಕ್ಷಣೆಗೆ ದೈವೀ ಮಾರ್ಗ. ಸಿಂಹರಾಶಿಯವರೇ, ನಿಮ್ಮ ಶುದ್ಧ ಮನಸ್ಸು ಮತ್ತು ನೀವು ಮಾಡಿರುವ ಪುಣ್ಯ ಕಾರ್ಯಗಳು ನಿಮ್ಮನ್ನು ಎಂದಿಗೂ ಕೈಬಿಡುವುದಿಲ್ಲ. ಈ ದುಷ್ಟಶಕ್ತಿಗಳಿಂದ ನಿಮ್ಮನ್ನು ಮತ್ತು ನಿಮ್ಮ ಮನೆಯನ್ನು ರಕ್ಷಿಸಿಕೊಳ್ಳಲು ನಮ್ಮ ಜ್ಯೋತಿಷ್ಯಶಾಸ್ತ್ರದಲ್ಲಿ ಕೆಲವು ಪ್ರಬಲವಾದ ಪರಿಹಾರಗಳಿವೆ. 1. ಉಪ್ಪಿನ ನೀರಿನ ತಂತ್ರ. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ನಿಮ್ಮ ಇಡೀ ಮನೆಯನ್ನು ಒರೆಸುವಾಗ ಆ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಅಂದರೆ ರಾಕ್ ಸಾಲ್ಟ್ ಮತ್ತು ಚಿಟಿಕೆ ಅರಿಶಿನವನ್ನು ಬೆರೆಸಿ. ಇದು ಮನೆಯ ಮೂಲೆ ಮೂಲೆಗಳಲ್ಲಿರುವ ನಕಾರಾತ್ಮಕ ದೋಷಗಳನ್ನು, ದೃಷ್ಟಿದೋಷಗಳನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತದೆ. 2. ಸೂರ್ಯದೇವನ ಆರಾಧನೆ.
ಸಿಂಹರಾಶಿಯ ಅಧಿಪತಿಯೇ ಸೂರ್ಯದೇವ. ಪ್ರತಿದಿನ ಮುಂಜಾನೆ ಸ್ನಾನದ ಬಳಿಕ ಒಂದು ತಾಮ್ರದ ಚೊಂಬಿನಲ್ಲಿ ಶುದ್ಧ ನೀರು, ಸ್ವಲ್ಪ ಕುಂಕುಮ ಮತ್ತು ಕೆಂಪು ಹೂವನ್ನು ಹಾಕಿ ಸೂರ್ಯನಿಗೆ ಅರ್ಘ್ಯವನ್ನು ನೀಡಿ. ಆ ಸಮಯದಲ್ಲಿ ಓಂ ಘೃಣಿ ಸೂರ್ಯ ಆದಿತ್ಯ ಅಥವಾ ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು 11 ಬಾರಿ ಪಠಿಸಿ. 3. ಹನುಮಂತನ ರಕ್ಷಾಕವಚ. ಸಂಜೆ 6 ಗಂಟೆ ನಂತರ ಮನೆಯಲ್ಲಿ ತಪ್ಪದೇ ದೀಪ ಹಚ್ಚಿ ಹನುಮಾನ್ ಚಾಲೀಸಾ ಅಥವಾ ಮೊಬೈಲ್ನಲ್ಲಾದರೂ ಹಾಕಿ ಕೇಳಿ. ಅಲ್ಲದೆ ಮಂಗಳವಾರ ಅಥವಾ ಶನಿವಾರದಂದು ಹತ್ತಿರದ ಆಂಜನೇಯ ಸ್ವಾಮಿ ಗುಡಿಗೆ ಹೋಗಿ ಎಳ್ಳೆಣ್ಣೆಯ ದೀಪ ಹಚ್ಚಿ ಬನ್ನಿ. ಆಂಜನೇಯನ ಕೃಪೆಯಿರುವ ಜಾಗದಲ್ಲಿ ಯಾವುದೇ ಕೆಟ್ಟ ಶಕ್ತಿಗಳು ಒಂದು ಕ್ಷಣವೂ ನಿಲ್ಲಲು ಸಾಧ್ಯವಿಲ್ಲ. ಸಿಂಹರಾಶಿಯವರೇ, ಧೈರ್ಯಗೆಡಬೇಡಿ. ಮುಂಬರುವ ದಿನಗಳಲ್ಲಿ ನಿಮ್ಮ ಗ್ರಹಗತಿಗಳು ಅತ್ಯಂತ ಶುಭ ಫಲಗಳನ್ನು ನೀಡಲಿವೆ. ನಿಮ್ಮ ಶತ್ರುಗಳು ತಾವೇ ತೋಡಿದ ಗುಂಡಿಗೆ ತಾವೇ ಬೀಳುವ ಸಮಯ ಹತ್ತಿರದಲ್ಲೇ ಇದೆ. ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಸಿದ್ಧಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸಿಂಹರಾಶಿಯ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ವಾಟ್ಸ್ಆಪ್ ಮೂಲಕ ಹಂಚಿಕೊಳ್ಳಿ. ದೇವರ ಮೇಲಿನ ನಿಮ್ಮ ಭಕ್ತಿಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಸೂರ್ಯದೇವ ಅಥವಾ ಜೈ ಆಂಜನೇಯ ಎಂದು ಬರೆಯುವ ಮೂಲಕ ತಿಳಿಸಿ. ಪ್ರತಿದಿನದ ನಿಖರವಾದ ಜ್ಯೋತಿಷ್ಯ, ರಾಶಿ ಭವಿಷ್ಯ ಮತ್ತು ಪರಿಹಾರಗಳಿಗಾಗಿ ನಿಮ್ಮ ನೆಚ್ಚಿನ ಜೀವನ ಜ್ಯೋತಿ ವಾಹಿನಿಯನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನಾಃ ಸುಖಿನೋ ಭವಂತು. ಧನ್ಯವಾದಗಳು.